ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಕಮಿಟಿಯವರು ಪಾರ್ಕ್ ಅವರ ಕಮಿಟಿಯವರು ವರ್ಷ ಎಲ್ಲ ತಮ್ಮ ಹಬ್ಬದ ಒಂದು ಏನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಅದನ್ನು ರೋಗಿಗಳಿಗೆ ಈ ಹಣ್ಣು ಆಹಾರ ಕೊಡೋದ್ರ ಮುಖಾಂತರ ಎಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿರಬೇಕು ಅನ್ನೋ ಒಂದು ಸೌಹಾರ್ದತೆಯನ್ನು ಸಾರ್ತಾ ಇದ್ದಾರೆ. ನಿಜಕ್ಕೂ ಅವ್ರನ್ನ ಪ್ರಶಂಸನೀಯ. ಈ ಹಬ್ಬನ ಅವರು ಮನೇಲಿ ಮಾಡ್ಕೋಬೋದು, ಆದರೆ ಎಲ್ಲರ ಜೊತೆಗೂ ಸೇರಿ ನಾವು ಬಡಬಗ್ಗರ ಜೊತೆಗೆ ಮಾಡ್ಕೊಳ್ಬೇಕು ಅನ್ನೋದು ವರ್ಷವೂ ಅವ್ರು ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಅದನ್ನು ಪ್ರಶಂಸಿಸಬೇಕು. ಈ ರೀತಿ ಎಲ್ಲರೂ ಸಹಬಾಳ್ವೆಯಿಂದ ಆರೋಗ್ಯದ ಮತ್ತು ಎಲ್ಲರೂ ಜೊತೆಗಿರಬೇಕು, ನಾವು ಕಷ್ಟದಲ್ಲೂ ನಾವು ಜೊತೆಗಿದ್ದೀವಿ ಅಂತ ಈ ಕಮಿಟಿಯವರು ತೋರಿಸ್ಕೊಡ್ತಾ ಇದ್ದಾರೆ. ಎಲ್ಲರೂ ಇದೇ ರೀತಿ ತಮ್ಮ ಭಾವನೆಗಳನ್ನ ಹಂಚ್ಕೊಂಡು ಎಲ್ಲ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದನ್ನು ಬೆಳೆಸ್ಕೊಂಡ್ರೆ ನಿಜಕ್ಕೂ ನಮ್ಮ ಮಾನವ ಕುಲ ಉದ್ಧಾರ ಆಗುತ್ತೆ ಅನ್ನೋದೊಂದು ಭಾವನೆ. ಎಷ್ಟೇ ಡಿಫ್ರೆನ್ಸಸ್ ಇದ್ರೂ ಅವರ ಭಾವನೆಗಳು ಬೇರೆಯವರಿಗೆ ಕಷ್ಟದಲ್ಲಿ ಸಹಾಯ ಮಾಡಬೇಕು ಅನ್ನೋ ಭಾವನೆ ನಿಜವಾಗ್ಲೂ ಮೆಚ್ಚತಕ್ಕಂಥದ್ದು. ಅದು ಕಷ್ಟದಲ್ಲಿರೋರಿಗೆ ತಾನು ಕೈಲಾದ ಸಹಾಯ ಮಾಡ್ತಾ ಇರೋದು ನಿಜವಾಗ್ಲೂ ನಾವು ಇದನ್ನು ಪ್ರಶಂಸಿಸಬೇಕಾಗುತ್ತೆ. ನಮ್ಮ ಆಸ್ಪತ್ರೆ ವತಿಯಿಂದ ಅವರಿಗೆ ವಂದನೆಗಳನ್ನ ಒಪ್ಪಿಸಬೇಕು. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತಹು. ಎಲ್ಲರಿಗೂ ನಮಸ್ಕಾರ. ಗುಲಾಮನೆ ಪಂಚತನೆ ಪಾಕ್ ಕಮಿಟಿ ವತಿಯಿಂದ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ತಾಯಿ ಮತ್ತು ಮಗು ಆಸ್ಪತ್ರೆಯ ಒಳರೋಗಿಗಳಿಗೆ ತಿಂಡಿ ಮತ್ತು ಬನ್ನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. अस्सलामुअलैकुम वरहमतुल्लाहि वबरकातुहू। तमाम आलम इस्लाम बिलखुसूस कर्नाटक स्टेट और शहर सिरा के तमाम अहबाब को जश्न ईद मिलादुन्नबी सल्लल्लाहु अलैहि वसल्लम बहुत बहुत मुबारक हो। इस मिलादुन्नबी सल्लल्लाहु अलैहि वसल्लम के मौके पर शहर सिरा ताई मत्तु मगु हॉस्पिटल में हर साल की तरह इस साल भी गुलामाने पंजतन पाक कमेटी की जानिब से नाश्ते का इंतज़ाम किया गया है। और साथ ही साथ अल्लाह रब्बुल इज़्ज़त से दुआ करते हैं कि अल्लाह ताला आका अलैहिस्सलाम की मिलाद पाक की सदक़त फ़ैल सरज़मीन हिंदुस्तान में अमन व अमान भाईचारा क़ायम रखें। अस्सलामु अलैकुम वरहमतुल्लाहि वबरकातुहू। ಓಕೆ ಸರ್, ಕಂಟಿನ್ಯೂ ಮಾಡಿ ಸರ್. ನೆಕ್ಸ್ಟ್ ಸರ್ ಬನ್ನಿ ಸರ್ ಬನ್ನಿ. ಓಕೆ ಸರ್ ಸರ್ ತಾವು ಕಾಣಬೇಕು ಹಾಗೆ. ಸಾದಿಕ್ ಭಾಯ್ ಓಕೆ ಓಕೆ ಸರ್. ಹಾಗೆ ಟರ್ನ್ ಆಗಿ ಸರ್, ಹಾಗೆ ಸರ್ ಹಾಗೆ ಸರ್. ಓಕೆ ಸರ್, ಒಂದು पेशेंट देव माइक देव लास्ट. ओके अब बेटा उधर की पकड़ो उधर मेन विकेट. ಹಾಂ ಕೊಡಿ ಸರ್, ಹಂಗೆ ಕೊಡ್ತಾ ಇರಿ ಸರ್. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.